ಈಗ ನೋಡಿ ಎಲ್ಲ ಕಡೆ ನೋಡ್ತಾ ಬಂದ್ರಲ್ಲ ನೀವು ಲಿಂಗಗಳನ್ನ. ಇದೇ ಕೊನೆ ಲಿಂಗ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋದು ಇಷ್ಟೇ ಲಿಂಗ. ಆದ್ರೆ ಇದು ಯಾವ್ದು ಅಲ್ಲ. ಲಿಂಗದ ಮೇಲೆ ಸರ್ಪದ ಹೆಡೆ ಇದ್ರೆ ಮಾತ್ರ ಆ ನಕ್ಷೆಗೆ ಮ್ಯಾಚ್ ಆಗೋದು. ಯು ರೈಟ್. ನಕ್ಷಲಿರೋದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಚ್ಚಪ್ಪನವ್ರೆ, ಬಹಳ ಸಂತೋಷ. ಬೇರೆ ಏನಾದ್ರು ಕ್ಲೂ ಸಿಕ್ಕರೆ ದಯವಿಟ್ಟು ತಿಳಿಸಿ. ನನಗೆ ಗೊತ್ತಿದ್ದ ಖಂಡಿತ ಇಲ್ಲ. ಇದಕ್ಕೂ ಮಿಕ್ಕಿ ಸಿಕ್ಕರೆ ಹೇಳ್ತೀನಿ. ಕೃಷ್ಣ, ಇವ್ರನ್ನ. ಸರ್, ಅವನ್ಗೆ ಯಾಕೆ ತೊಂದ್ರೆ? ನಾನು ಹೋಗಿ ಡ್ರಾಪ್ ಮಾಡ್ತೀನಿ. ನೋ, ನಾನು ಹೇಳಿದ್ದೀನಿ, ಅವ್ನು ಹೋಗ್ತಾನೆ. ಟಾಸ್ ಹಾಕ್ಲಾ? ಹೆಡ್ ಬಿದ್ರೆ ನಾನು, ಟೈಸ್ ಬಿದ್ರೆ ಅವನು. ಏನಂತೀರಾ? ಹೇಳ್ದಷ್ಟು ಕೇಳಬೇಕು. ಇನ್ನೊಂದ್ಸಲ ಟಾಸ್ ಗೀಸ್ ಅಂದ್ರೆ ನಿನ್ನೆ ಟಾಸ್ ಮಾಡ್ತೀನಿ ಬೆಂಗಳೂರಿಗೆ. ಯೂಸ್ಲೆಸ್ ಫ್ಲಾ. ಕೃಷ್ಣ, ಇವ್ರನ್ನ. ಬನ್ನಿ. ಬರ್ತೀನಿ ಬುದ್ಧಿ. ನೀನ್ ಯಾಕಷ್ಟು ಅವಸರವಾಗಿ ಹೋಗ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಮೋಹನ್ ರಾಗಕ್ಕೆ ಒಲ್ದು ಬರೋ ರಾಧೆ ಅಲ್ಲ ಅವಳು. ಇನ್ನು ಮೇಲೆ ನಾಗೇಂದ್ರ ಕಾಯ್ತಾರ ನಿಧಿ. ಕಾಯೋದಷ್ಟೇ ನಿನ್ನ ಕೆಲಸ. ಅಗದು ಹೊರಗೆ ತೆಗೆದು ವಶ ಪಡಿಸ್ಕೊಳ್ಳೋದು ನನ್ನ ಕೆಲಸ. ಇಷ್ಟರಲ್ಲೇ ಡಿಸೈಡ್ ಮಾಡ್ಕೊ. ಬಂದಾಗಿದ್ದೇನೆ. ಜೀಪ್ ಬಂತು, ಜೀಪ್ ಬಂತು, ಜೀಪ್ ಬಂತು, ಜೀಪ್ ಬಂತು. ಒಂದ್ ಲೋಟ ಕಾಫಿ ಕುಡ್ಕೊಂಡು ಹೋಗಿ. ಪರವಾಗಿಲ್ಲ. ಒಂದ್ ಸುತ್ತು. ಲೋ ಪುಟ್ಟ, ಬಂದವ್ರಿಗೆ ಯಾಕೆ ತೊಂದ್ರೆ ಮಾಡಬಾರ್ದು. ಹೋಗು, ಒಳಗೆ ಅಕ್ಕನ ಕಾಫಿ ಮಾಡಕ್ ಹೇಳು. ಅಕ್ಕ ಮಲ್ಲಿಲ್ಲ ಕಣಜೋ. ಒಂದೇ ಒಂದ್ ಸುತ್ತು. ಓಕೆ, ವೈ ನಾಟ್, ಕಮ್ ಆನ್. ನಿಮ್ಗೆ ಯಾಕೆ ತೊಂದ್ರೆ? ನೀವು ನಮಗೋಸ್ಕರ ಪಟ್ಟ ಶ್ರಮಕ್ಕಿಂತ ದೊಡ್ಡನಲ್ಲ ಅಚ್ಚಪ್ಪನವ್ರೆ. ಹೋಗೋಣ, ಕಮ್ ಆನ್. ಏ ಪುಟ್ಟ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀರಾ? ಸುತ್ತು ಸುತ್ತು ಸುತ್ತು. ಇನ್ನ ಸುತ್ತು, ಇನ್ನ ಸುತ್ತು. ನೀವು ದಿನಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬಿಟ್ಟು ಬರ್ತೀರಾ? ಏನಂದ್ರೆ? ನೀವು ದಿನಾಗ್ಲೂ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದೆ. ನಮ್ಮ ಅಕ್ಕಂಗೆ ರಾಜ್ಕುಮಾರ್ ಸಿಗೋರ್ಗು ಹಂಗೆ. ಪುಟ್ಟ, ನೋಡ್ ನನಗ್ ಸಿಟ್ ತರಿಸ್ಬೇಡ. ಅಬ್ಬಬ್ಬಬ್ಬಬ್ಬ, ನಾನೇ ನೀರು ಹಾಕೋದು. ಏಯ್, ಸುಮ್ಮನೆ ಬಚ್ಚಿ ಅಲ್ವಾ? ನಾನೇ ಹಾಕೋದು. ಅಯ್ಯೋ, ಇದು ನಿಮ್ಗೆ ಹಿಡಿಸ್ಲಿಲ್ವಾ? ನಿಮ್ದು ಯಾವ ಊರು? ಬೆಂಗಳೂರು. ಅದ್ಯಾವ ದಿಕ್ಕು? ದಕ್ಷಿಣ ದಿಕ್ಕು. ವಿರೂಪಾಕ್ಷಿ, ವಿರೂಪಾಕ್ಷಿ, ಇವರೇ ಕಂಡ. ಯಾರು? ರಾಜ್ಕುಮಾರ. ನನ್ ರಾಜ್ಕುಮಾರ ಕಂಡ. ಯಾವ ರಾಜ್ಕುಮಾರ? ಅದೇ ಕಂಡ, ರಾಜ್ಕುಮಾರ. ದಕ್ಷಿಣ ದಿಕ್ಕು ಕೊಳಲು. ಬರ್ರಿ ಹೋಗೋಣ. ಎಲ್ಲಿಗೆ? ಯೋ, ಬರ್ರಿ. ಅಜ್ಜ, 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 ನೀನ್ ಎಲ್ಲಿದೀಯನ? ಅಜ್ಜ. ಅಯ್ಯೋ 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 ಅಯ್ಯೋ. ಯಾಕವ ಈ ಪಾಟಿ ಎದುರಿಸ್ಬಿಡ್ತಿ? ಏನಾಯ್ತು? ರಾಜ್ಕುಮಾರ ಬರುದಿಲ್ಲ ಬರುದಿಲ್ಲ ಅಂದಿದ್ಯಲ್ಲ, ಈಗ ಬಂದಾರ. ಎಲ್ಲದ? ಅಯ್ಯೋ, ನೋಡ್ ನಡಿಯಜ್ಜ. ರಾಜ್ಕುಮಾರ ಅಂತಿರಲ್ಲ, ನಿಮ್ ಕಿರೀಟ ಎಲ್ಲಿ? ನನ್ನ ಕಿರೀಟನ ನಾನು ಇವತ್ತು ಅರಮನೆಯಲ್ಲೇ ಇಟ್ಟು ಬಂದಿದ್ದೀನಿ. ಇವರು ನಮ್ ಸಾಹೇಬ್ರ ಶಿಷ್ಯ ಕಣವ, ಕೃಷ್ಣಪ್ಪನವರು. ಅವ್ರೇ ಕಣಜ್ಜ, ಥೇಟ್ ನೀನ್ ಹೇಳ್ದಂಗ ಅವ್ರೆ. ದಕ್ಷಿಣದಿಂದ ಬಂದಾರ. ಅಲ್ಲೋಡು, ಅವ್ರ ಕೈಯ ಕೊಳಲು. ನೀನ್ ಅವ್ರನ್ನ ಮಾತಾಡ್ಸು, ನಾನ್ ಕುಡಿಯಕ್ ಹಾಲ್ ತಗೊಂಡ್ಬರ್ತೀನಿ.
ಇದು ನಂದೇ ಚಿಕ್ಕಂದಿಂದ ನುಡಿಸ್ತಾ ಇದ್ದೇನೆ. ಇದನ್ನ ಕೇಳಿ ರಾಜ್ಕುಮಾರ ರಾಜ್ಕುಮಾರ ಅಂತ ನಿಮ್ಮ ಮೊಮ್ಮಗಳು ನಾನು ಎಳ್ಕೊಂಬಂದ್ಲು. ಅದೇ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಅವಳು ಹುಚ್ಚಿ ಕಣ್ರಪ್ಪ. ಕೊಳಲ್ ಸ್ವರ ಕೇಳಿದ್ರೆ ಸಾಕು ಮೈಮರ್ತು ಬಿಡ್ತಾಳೆ. ಹೀಗೆ ಯಾವತ್ತೋ ಕತೆ ಹೇಳ್ಬೇಕಾದ್ರೆ ನೀನ್ ರಾಜ್ಕುಮಾರ್ ಹೆಂಗಿದ್ದೀವ, ರಾಜ್ಕುಮಾರ ಬಂದು ನೀನ್ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದೆ. ಅದನ್ನೇ ಪಟ್ಟ ಹಿಡ್ಕೊಂಡ್ಬಿಟ್ಟವಳೆ. ನೀವೇನ್ ತಪ್ಪು ತಿಳಿಬೇಡಿ. ನೋ ಪ್ರಾಬ್ಲಮ್, ನಾನೇನ್ ಬರ್ತೇನೆ. ನಮಸ್ಕಾರ. ಆಯ್ತು, ಒಳ್ಳೇದು. ಅಜ್ಜ ಅವರೆಲ್ಲಿ? ಅವರು ಹೊರಟು ಹೋದ್ರು. ಯಾಕೆ? ಅವರು ರಾಜ್ಕುಮಾರ ಅಲ್ಲದಕ್ಕೆ. ಅಲ್ಲ, ಏನ್ ಹೇಳ್ತಿದ್ಯ ಅಜ್ಜ? ನೀ ಹೇಳ್ದಂಗೆಲ್ಲ ಆಯ್ತಲ್ಲ, ಇನ್ನೇನಿರ್ಬೇಕು? ಭದ್ರಾ, ನಿಂದ ಯಾಕೋ ನನಗೆ ಸರಿ ಕಾಣ್ತಿಲ್ಲ. ನಿನ್ ಕತೆ ಹೇಳಿ ತಪ್ಪು ಮಾಡಿದೆ. ಅಮ್ಮ ಇದನ್ನೆಲ್ಲ ಗೊತ್ತು ಮಾಡ್ಕೊಂಡು ನಿನ್ನದ್ರಿಗೆ ಬಂದಂಗೆ ಕಾಣ್ತದೆ. ಅದ್ ಹೇಗಾಗ್ತದಜ್ಜ? ಗೊತ್ತು ಮಾಡ್ಕೊಳಕ್ ಅವ್ರೇನ್ ಇದೇ ಊರ್ನವ್ರ? ಹೊಸಬ್ರು ತಾನೆ? ಅಯ್ಯೋ, ನಂಗೊಂದು ತಿಳಿತಿಲ್ಲ. ಇದಾಗೋಕ್ ಹ್ಯಾಂಗ್ ಸಾಧ್ಯ? ನೀ ಹಿಂಗ್ ತಲೆ ಮ್ಯಾಗ ಕೈ ಹೊತ್ಕೊಂಡ್ ಕೂತರ ನಾ ಏನ್ ಮಾಡ್ಲಿ? ಇನ್ನೇನಾದ್ರೂ ಗೊತ್ತಿದ್ರೆ ಹೇಳ, ಅಂತ ಪರೀಕ್ಷೆ ಮಾಡ್ಬಿಡ್ತೀನಿ. ಅಜ್ಜ, ಇನ್ನು ಎಷ್ಟು ವರ್ಷ ಹಿಂಗ ಪೂಜೆ ಮಾಡ್ತಿರ್ಲಿ? ಕೈಯಿಗೆ ಸಿಕ್ಕಿದ್ದನ್ನ ಬಾಯಿಗೆ ಬಡ್ದಾಕು ಬೇಡ. ಹೇಳಜ್ಜ, ಇನ್ನೇನ್ ಗುರ್ತೈತೆ ಅಂತ? ಕಿವಿಯಾಗೊಂದು ಮಚ್ಚ ಐತೆ ಅಂತ ಅಂದಿದ್ಯಲ್ಲ? ಇಲ್ಲ, ನಂಗೆ ಯಾವ ನೆನಪಿಲ್ಲ. ನನ್ಗೆ ಯಾವ ನೆನಪಿಲ್ಲ. ನೀ ಸುಳ್ಳು ಹೇಳಕತ್ತಿ. ಬಲ್ದ ಕಿವಿಯಾಗೊಂದು ಮಚ್ಚ ಐತೆ ಅಂತ ನೀ ಹೇಳಿದ್ದೆ ಅಂತಿಟ್ಟ. ನಾನ್ಯಾವ ಹೇಳಿದೆ? ನಾನೇನು ಹೇಳಿಲ್ಲ. ನೀ ಹೇಳಿದ್ದೆ ನಂಗೆ ಚೆನ್ನಾಗಿ ನೆನಪೈತೆ. ಈಗ ಸುಳ್ಳು ಹೇಳಕತ್ತಿ. ನಾನ್ ನೋಡ್ಕೊಂಡ್ ಬರ್ತೀನಿ. ಭದ್ರಾ, ನನ್ನ ಮಾತು ಕೇಳು. ನಾಗಮಣಿ, ಅಲ್ಲ, ನನ್ ಭದ್ರೆ. ಅದು ಕೃಷ್ಣನ್ ಪಾಲ್ಗೆ. ಅವನು ಮಾಯಾಜಾಲದಲ್ಲಿ ಸಿಕ್ಕಿ ಕಳೆದೋಗ್ತಿರೋ ನನ್ನ ಪಾಲಿನ ನಾಗಮಣಿ ನೀನು. ನನ್ನ ಬೆಳಕಿನ ನಾಗಮಣಿ. ನೀ ನನ್ನ ಹೆಳೆನ ಅಲಂಕರಿಸಿದಾಗಲೇ ನನಗೆ ಸಮಾಧಾನ. ನಿನ್ನ ಹೆಡೆನ ಈ ಹಂಪೆ ಬಂಡೆ ಕಲ್ಗೆ ಅಪ್ಪಳಿಸಿ ಸಮಾಧಿ ಮಾಡ್ದಾಗ್ಲೇ ನನಗ್ ಸಮಾಧಾನ. ಯವಿ ಯವಿ, ಅವ ಯಾಕೆ ನನ್ನ ನೋಡಿ ಹಂಗ್ ಬುಸ್ಕೊಡಕತ್ತೇನ? ಬೂಸ ತಿಂದಿದ್ದು ಜಾಸ್ತಿ ಆಗಿದೆಯಂತೆ. ಗೂಸ ಕೊಡೋ ಹೊತ್ತು ಅದಕ್ಕೆ. ಅದಿರ್ಲಿ, ನೀನಾಕಿಲ್ಲಿ ಗೊಬ್ಳೆ ಬಂದೆ? ನಿಮ್ ಕಿವಿಯಾಗ ನಮ್ ತಾತ ಹೇಳಿದ್ ಗುರ್ತಾಯ್ತಾ ಅಂತ ನೋಡಕ. ಆಗ ನೀವ್ ಎಚ್ಚರಿದ್ರ? ಯವಿ ಯವಿ, ಮತ್ತೆ ನಮ್ ಸುಳುವ ಕೊಡ್ಲಿಲ್ಲ? ಸುಳು ಕೊಟ್ರೆ ಕಳು ಮಾಡೋದನ್ನ ಹಿಡಿಯಕ್ಕಾಗತ್ತಾ? ನಾ ಏನ್ ಕಳು ಮಾಡಕ್ ಬಂದಿರ್ಲಿಲ್ಲ, ಗುರ್ತು ನೋಡಕ್ ಬಂದಿದ್ದೆ. ಸಿಕ್ತಾ? ಏನನ್ನತ್ತೆ? ಬದ್ರಿ, ಬದ್ರಿ, ನೀವು ನನ್ ರಾಜ್ಕುಮಾರ ಅಂತ. ಅಜ್ಜ, ಅಜ್ಜ, ಏನಾಯ್ತು? ಕಿವಿಯಾಗ ಮಚ್ಚೇನೋ ಐತಿ. ಅವರ ನನ್ ರಾಜ್ಕುಮಾರ. ನನ್ ಮಂತ್ರಿ ಆದಂಗೆ, ನನ್ ಮಂತ್ರಿ ಆದಂಗೆ, ನನ್ ರಾಜ್ಕುಮಾರ. ಚಂದ ಆಯ್ತಾ? ಅದರಾಗಿನ್ನು ಹಾಲಾಯ್ತಾ? ಇಲ್ಲ. ಸಾರಿ, ಒಂದ್ ತೊಟ್ಟು ವಿಷ ಕೊಟ್ಬಿಡು, ಕುಡ್ದು ಪ್ರಾಣ ಬಿಟ್ಬಿಡ್ತೀನಿ. ಭರ್ಮ, ಅಕ್ಕ ಏನಕ್ಕ ಗೋಳಿಕೊಂತ್ಯಾ? ರಾಜ್ಕುಮಾರ ಸಿಕ್ಕದ್ಮ್ಯಾಕೆ ರಾಣಿ ಹಂಗಿರೋದ್ ಬಿಟ್ಟು ಇನ್ನೇನು ಬೆಣ್ಣಿನ ತಡ್ತಾ ಇರ್ತಾಳೆ. ಜಾಡ್ಸು ಒದ್ದ ಅಂದ್ರೆ ಬೆರಡಿ ಆ ಗ್ವಾಡೆಗೆ ಅಂಟ್ಕೋಬೇಕು. ತಿಕ್ಕಾಂಬ್ಕೊಂಡು ಕೂತ್ಕೊಳ್ಳ. ಭರ್ಮ, ಏನ್ ನಿನ್ ತೀರ್ಮಾನ? ಅವ್ರನ್ನ ನೋಡ್ಬಾರ್ದು ಅನ್ನೋದ? ಹೌದು, ಅವ ರಾಜ್ಕುಮಾರ್ ಅಲ್ಲ ಅನ್ನೋದು. ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಕೇಳ್ದೆ ಹೊಸದಾಟಿ ಮಾನಸರ ಮುಂದೆ ಮರವಾದಿ ತೆಗೆದಿದ್ದು. ನಿನ್ನ ಹುಚ್ಚಿಗೆ ಯಾವ ನನ್ನ ಲುಚ್ಚ ನಿನ್ ಬೆನ್ ಹತ್ಯೆ ಆಗ್ತಾನೆ, ನಿನ್ನ ಗಂಟ್ ಬಿದ್ದೆ ಬೀಳ್ತಾನ ಅಂತ ನಾ ನಿನ್ ಬೆನ್ ಹಿಂದ್ ಕಾದಿದ್ದೆ. ಈಗ ಹಂಗೆ ಆಗಿದ್ದು. ಎಚ್ಚರಿಕೆ ಕೊಟ್ರು ಅವ ನಿನ್ ಬೆನ್ ಹತ್ಯಾನ. ಮೈಲಿಗೆ ಮಾಡೋ ಇಂಥ ಮಂದಿ ಮಾಯನ ರಕ್ತದ ನಾಲಿಗೆ ಚಾಚಬೇಕು, ಹಾಕ್ಬೇಕು. ನೀ ಹಂಗ್ ಮಾಡಿದ್ರ ನನ್ನ ಆಣಿ. ನಿನ್ನ ಆಣೆಗಿಂತ ನಿನ್ನ ಹಣಿ ಬರಹ ಮುಖ್ಯ ಆಯ್ತು ನನಗ. ಪಟ್ಟಣ ಬತ್ತಾನ, ಬಣ್ಣದ ಪಟ ಹಾರಿಸ್ತಾನ, ಫೋಟೋ ತೆಗಿತಾನ, ಹೆಣ್ಮಕ್ಳು ಕುಂಕುಮದ ಹೋಳಿ ಆಡಿ
ನಮಗೆ ಮಟ್ಟ ಹಾಕ್ತಾನ ಆದ್ರ ನಿನ್ನ ಹಣಿ ಮ್ಯಾಗಿರೋ ಕುಂಕುಮ ರವ್ವಷ್ಟು ಜರುಗದಂಗ ಯಾವಾಗ್ಲೂ ಅಚ್ಚುಕಟ್ಟಾಗಿ ಹೊಳಿತಿರ್ಬೇಕು ಅನ್ನೋದೇ ನನ್ನ ಆಸೆ. ಅವ್ರಂಥವ್ರಲ್ಲ ಭರ್ಮ. ಇಲ್ಲಿರೋ ಒಂದೊಂದು ಕಲಿಗೂ 1000 ಸಲ ಪೂಜೆ ಮಾಡಿದ್ಮ್ಯಾಗ ಸಿಕ್ಕಿರೋ ಪುಣ್ಯ ಅವರು, ನನ್ನ ಉಸಿರ ಅವರು. ನೀ ಹೇಳ್ದಂಗ ಅವ ನಿನ್ನ ಉಸಿರು ಆದ್ರ, ನಿನ್ ರಾಜ್ಕುಮಾರ್ನ ಆದ್ರ ನಾ ಒಡ್ಡೋ ಪರೀಕ್ಷೆದಾಗ ಗೆಲ್ಲೇಬೇಕು. ಗೆದ್ರ ನೀ ಅವನ್ ಸಿಕ್ತಿ, ಸೋತ್ರ ನೀ ಅವನ್ ಮರಿತಿ.